ಪುಟ ಜ್ಯೂಸ್. ಇದೇನಿದು ಈ ಕಲರ್ ಇದೆ? ಓ ಬಾಯ್ ಬಿಡ್ಕಿ. ರಿಲೀಸ್ ಆದ್ಮೇಲೆ ಫುಲ್ ಮಿಲಿಯನ್ಸ್. ಎಲ್ಲಾ ಕಮೆಂಟ್ ಅಲ್ಲೂ ಮಾಲಾ ಆಂಟಿ. ಶೂಟ್ ಸ್ವಲ್ಪ ಲೇಟ್ ಆಯ್ತು, 9:30 10 ಆಯ್ತು. ನನ್ನ ಹತ್ರ ಫೋನ್ ಅಲ್ಲಿ ಚಾರ್ಜ್ ಇಲ್ಲ, 2% ಚಾರ್ಜ್ ಇದೆ. ನಾನು ಒಬ್ಳೇ ಇದ್ದೀನಿ, ಮುಗಿತಿಲಿ ನನ್ ಸಿನಿಮಾ ಇಂಡಸ್ಟ್ರಿ. ನಾನು ನಾಳೆಯಿಂದ ಬರಲ್ಲ. ಅವ್ರ ರೂಮ್ ನ ನನಗ್ ಬಿಟ್ಕೊಟ್ಟು ಅವ್ರ ಹಾಲಲ್ಲಿ ಮಲ್ಕೋತಾ ಇದ್ರು ಪಾಪ. ಅವತ್ತು ಅವ್ರು ಇಲ್ಲ ಅಂದ್ರೆ ಇವತ್ತು ನಾನು ಇರ್ತಾನೆ ಇರ್ಲಿಲ್ಲ. ಬೇರೆಯವ್ರು ಆ ಜಾಗದಲ್ಲಿ ಇದ್ರೆ ಏನಾಗ್ತಾ ಇತ್ತು ಗೊತ್ತಿಲ್ಲ. ಒಂದ್ಸಲ ಏನಾಯ್ತಂದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಯಾವ್ದೋ ಒಂದು ಹುಡುಗಿ ಟ್ರೈನಿಗೆ ಸಿಕ್ಕಿ ಸೂಸೈಡ್ ಮಾಡ್ಕೊಂಡಿದ್ದು. ನನಗೆ ಅದೆಲ್ಲ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಹೋಗಿ ನೋಡೋದು, ಫೋಟೋ ತಗೊಬರೋದು ಇದೆಲ್ಲ. ನನ್ನ ಹತ್ರ ಅವಾಗಲೇ ಫೋನ್ ಇತ್ತು. ಓಕೆ, ಇನ್ನು ನಮ್ಮಮ್ಮಂಗೆ ಹೇಳಿದ್ರೆ ಬೈತಾರಲ್ಲ, ಅಮ್ಮ ಇರಲಿಲ್ಲ. ನಾನು ಹೋಗಿ ನೋಡ್ಬಿಟ್ಟು ಫೋಟೋ ಎಲ್ಲ ತೊಗೊಂಬಂದ್ಬಿಟ್ಟು ಅಮ್ಮ ಬಂದಾಗ ಸುಳ್ಳು ಹೇಳಿದೆ. ಅಂದರೆ ಸುಳ್ಳು ಹೇಳಿಲ್ಲ, ಫಸ್ಟು ತೋರಿಸ್ದೆ, ಇಲ್ಲಿ ನೋಡಿ ಇಲ್ಲಿ ಇವತ್ತು ಯಾರೋ ಹಿಂಗೆ ಟ್ರೈನಾಗ ಸಿಕ್ಕಿ ಸತ್ತೋಗ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಇನ್ನೂ ಚಿಕ್ಕ ಹುಡುಗಿ ಅಂತ ಎಲ್ಲ ಹಿಂಗೆ. ನಾನು ನಮ್ಮಮ್ಮ ತುಂಬ ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ನನಗೆ ಇಡೀ ಪ್ರಪಂಚದಲ್ಲಿ ನಮ್ಮಮ್ಮನಷ್ಟು ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ನನಗೆ ಏನೇ ಒಂದಾದ್ರೂ ನನ್ನ ಅಮ್ಮನ ಹತ್ರ ತುಂಬ ಶೇರ್ ಮಾಡ್ಕೊತೀನಿ. ಈವನ್ ಇದು ಏನಂತ ಹೇಳಬೇಕಂತ ಗೊತ್ತಿಲ್ಲ, ನನಗಿಲ್ಲಿ ಬೇಜಾರಾಗಿದೆ, ನಾನೇನಾದ್ರು ತುಂಬ ಸೈಲೆಂಟ್ ಆಗಿದ್ದೀನಿ, ನನಗೇನಾದರೂ ಹರ್ಟ್ ಆಗಿದೆ ಅಂದರೆ ನಮ್ಮ ಅಮ್ಮಂಗೆ ಗೊತ್ತಾಗುತ್ತೆ, ಕಾಲ್ ಮಾಡ್ತಾರೆ. ಇದು ನನ್ನ ಫ್ರೆಂಡ್ಸ್ ಮುಂದೆ ತುಂಬ ಆಗಿದೆ. ಹೌದು, ಏನಾಯಿತು ಅಂತೇಳಿ ಕಾಲ್ ಮಾಡ್ತಾರೆ. ಸೊ ಅದು ತೋರಿಸಿದ್ದಕ್ಕೆ ನೀನು ಹೋಗಿದ್ದ ಅಂತ ಬೈಯಕ್ಕೆ ಬಂದರು. ನಾನು ಇಲ್ಲ, ವಾಟ್ಸಪ್ಪಲ್ಲಿ ಬಂತು ಅಂತ ಅದು ಒಂದು ಸುಳ್ಳು ಹೇಳಿದೆ ಅಷ್ಟೇ. ಓಕೆ, ಅದಾದಮೇಲೆ ಏನಾಗಿದೆ, ನನ್ನ ಜೊತೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು, ಪಕ್ಕದ ಮನೆ ಇನ್ನೊಂದು ಫೀಮೇಲ್ ಬಂದಿದ್ದರು. ನಮ್ಮ ಚಿಕ್ಕಮ್ಮ ಹೇಳ್ಬಿಟ್ಟಿದ್ದಾರೆ, ನೀನು ಮಗಳು ಬಂದಿದ್ಲು, ಫೋಟೋ ಎಲ್ಲ ತೊಗೊಬಂದ್ಲು, ಹಂಗೆ. ಅದಕ್ಕೆ ಮುಂಚೆ ನಾನು ನಮ್ಮ ಚಿಕ್ಕಮ್ಮನ ಹತ್ರ ಚೆನ್ನಾಗಿದ್ದೆ. ಅದಾದಮೇಲೆ ನಮ್ಮಮ್ಮ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ನಮ್ಮಮ್ಮ ನನಗೆ ಯಾವತ್ತೂ ಬೈದಿರಲಿಲ್ಲ, ಒಂದು ಮಾತು ಬೈದಿರಲಿಲ್ಲ. ಅವ್ರು ನೋಡಿದ್ರೆ ಸಾಕು ನಾನು ಭಯ ಪಟ್ಕೋತಿದ್ದೆ. ಅಂತಾರೆ ಅವತ್ತು ತಂದಿದ್ದು ಒಂದೇ ಮಾತು ನನಗೆ ತುಂಬ ಹರ್ಟ್ ಆಯಿತು. ನಿನಗೆ ಬೇರೆ ಮನೆ ಹೆಣ್ಮಕ್ಳು ಥರ ಈಚೆ ಕಳಿಸ್ಬೇಕು ದುಡಿಯೋಕೆ, ಅವಾಗ ಗೊತ್ತಾಗುತ್ತೆ ನಿನಗೆ ಅಪ್ಪ ಇಲ್ದಿದ್ದ ಮಗು ಅಂತ ತುಂಬ ಚೆನ್ನಾಗಿ ಸಾಕಿದ್ದೀನಲ್ಲ, ಅದು ನನ್ನ ತಪ್ಪು. ಅದು ಒಂದೇ ಮತ್ತಿಗೆ ನನಗೆ ಹೀಗೆ ಹರ್ಟ್ ಆಯಿತು, ಕೋಪ ಬಂತು. ಆಯಿತು ಬಿಡು, ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಅವತ್ತು ನೆಕ್ಸ್ಟ್ ಡೇನೇ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳ್ಬಿಟ್ಟು ನೈಟ್ ಊಟ ಮಾಡಿಲ್ಲ, ಮಲ್ಕೊಂಡೆ. ಆಮೇಲೆ ಅಲ್ಲೇ ತಿಪ್ಟೂರಲ್ಲಿ ಯಾವುದೋ ಒಂದು ಕಂಪನಿ ಓಪನ್ ಆಗಿತ್ತು. ಹೋದೆ ಕಷ್ಟಪಟ್ಟು, ಹೋಗ್ಲೋ ಬೇಡವೋ ಅಂತ ಸೆಲ್ಫ್ ರೆಸ್ಪೆಕ್ಟು ಹೀಗೋ ಬೇರೆ, ಮನೇಲಿ ಬೇರೆ ಹೇಳ್ಬಿಟ್ಟಿದ್ದೀನಿ ನಮ್ಮನ ಹತ್ರ ಅಂತ. ಸುಖವಾಗಿ ಬೆಳೆದ್ರು ಹುಡುಗಿ. ಸರಿ ಅಂದ್ಬಿಟ್ಟು ಹೋದೆ. ಇದೆಲ್ಲ ತೊಗೊಂಡ್ರು, ರೆಸ್ಯೂಮು ಎಲ್ಲ ತೊಗೊಂಡ್ರು. ಅವರು ಸರಿ ನಾಳೆಯಿಂದ ಬನ್ನಿ, ಫೋಟೋಸ್ ತೊಗೊಂಡು ನಾಳೆಯಿಂದ ಬನ್ನಿ ಅಂತ. ಫೋಟೋಸ್ ತೊಗೊಳಕ್ಕೂ ನಮ್ಮ ಅಮ್ಮನ ಹತ್ರನೇ ದುಡ್ಡು ಕೇಳ್ಬೇಕು ನಾನು. ಸರಿ ಅಂದ್ಬಿಟ್ಟು ಹೋದೆ, ಮಾತಾಡ್ತಾ ಇರಲಿಲ್ಲ ನಮ್ಮ ಅಮ್ಮನ ಹತ್ರ. ಹೋಗ್ಬಿಟ್ಟು ಕೇಳಿದೆ, ಈ ಥರ ಫೋಟೋ ತೊಗೊಳಕ್ಕೆ ದುಡ್ಡು ಬೇಕೋ, ನಾಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ. ಸರಿ ಅಂತ ಕೊಟ್ಟರು. ಅದಾದಮೇಲೆ ನನಗೆ ಗೊತ್ತೇ ಇಲ್ಲ, ಜೀವನದಲ್ಲಿ ಕಷ್ಟಪಟ್ಟು ಗೊತ್ತಿಲ್ಲ ನನಗೆ. ಆಮೇಲೆ ಸರಿ ಅಂದ್ಬಿಟ್ಟು ಹೋದೆ. ನೆಕ್ಸ್ಟ್ ಡೇ ಹಾಫ್ ಡೇ ಮುಗೀತು. ಓಕೆ, ಲಂಚ್ಗೆ ಹೋಗ್ಬೇಕಲ್ಲ, ನನಗೆ ಅಲ್ಲಿ ಯಾರೂ ಗೊತ್ತಿಲ್ಲ. ಆಮೇಲೆ ಕಂಪ್ನಿಯಲ್ಲೇ ಇತ್ತು ಲಂಚು, ನಾನು ಹೋಗ್ತಾ ಇರಲಿಲ್ಲ. ನನಗೆ ಯಾರೂ ಗೊತ್ತಿಲ್ಲ, ನನಗೆ ಹಂಗೆಲ್ಲ ಹೋಗಿ ಅಭ್ಯಾಸ ಇಲ್ಲ. ನಾನು ಸ್ವಲ್ಪ ಶೈ ಫೀಲು, ಬೇಗ ಓಪನ್ ಅಪ್ ಆಗಲ್ಲ. ಕ್ಲೋಸ್ ಆದರೆ ಚೆನ್ನಾಗಿ ಕ್ಲೋಸ್ ಆಗ್ತೀನಿ. ಹೋಗಲಿಲ್ಲ, ಒಂದಿನ ಫ್ರೀ ಆಗಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ, ಯಾರೂ ಗೊತ್ತಿಲ್ಲ. ಗೊತ್ತಿದ್ರೂ ಹೋಗೋದು ತುಂಬ ಕಮ್ಮಿ ನಾನು. ಸರಿ ಅಂದ್ಬಿಟ್ಟು ಅವತ್ತು ಹೋಗಲಿಲ್ಲ. ನೆಕ್ಸ್ಟ್ ಡೇ ಅಲ್ಲೇ ಗ್ರೂಪಲ್ಲೇ ಒಬ್ರು ಇದ್ದವರು ಹೇಳಿದ್ರು, ಯಾಕೆ ನೀನು ಊಟಕ್ಕೆ ಬಂದಿಲ್ಲ, ನೀನೇನು ಬಂದಿಲ್ಲ? ಇಲ್ಲ, ಇಟ್ಸ್ ಓಕೆ, ನಾನು ಅಶ್ವಿಲ್ಲ, ನೀವು ಹೋಗಿ ಅಂಥೇಳಿ ಕಳಿಸ್ದೆ. 3ನೇ ದಿನ ಆಯಿತು, ನನಗೆ ಆಗ್ತಾಯಿಲ್ಲ ಕೆಲ್ಸಕ್ಕೆ ಹೋಗೋಕ್ಕೆ. ಆಮೇಲೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಬೇಕಂತ ನಮ್ಮ ಅಮ್ಮನ ಹತ್ರ ಅಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ ಕಂಪ್ನಿಯಿಂದ. ಅಮ್ಮ ನನ್ನ ಹತ್ರ ಏನೋ ಮಾತಾಡ್ಬೇಕಂತ ಅಮ್ಮನೂ ವೆಯ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಬಂದೆ ನಾನು ಕಂಪ್ನಿಯಿಂದ. ಅಮ್ಮ ಕಾಫಿ ಕುಡಿತೀಯಾ ಅಂದರು. ನಾನಷ್ಟು ಕಾಫಿ ಎಲ್ಲ ಕುಡಿಯೋಲ್ಲ, ಇಲ್ಲ ಬೇಡ ಅಂದೆ. ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ ಮನೆಯಿಂದ ಈಚೆ, ಜಗ್ತಿ ಬರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡಿದ್ವಿ. ಅಮ್ಮ ನಾನು ಹಿಂಗೇನೋ ಹೇಳಬೇಕು ಅಂದರು. ನಾನು ನಿಂಗೇನೋ ಹೇಳಬೇಕು ಅಂತ ಫುಲ್ಲು ಸಿನಿಮಾ ಥರ. ಆಮೇಲೆ ನೀನು ಹೇಳು ಅಂತ. ಆಮೇಲೆ ಅಮ್ಮ ಸರಿ ನಾನು ಹೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು. ನಾನು ಸರಿ ಆಯಿತು ಅಂದೆ. ನನಗೆ 8 ಸ್ಟ್ರೋಕ್ ಆಗ್ತಿದೆ ಅಂದರು. ನಾನು ತಮಾಷೆ ಮಾಡ್ತಿದ್ದೀನಿ, ನಾನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡ್ಬೇಡ ನೀನು ಅಂಥೇಳಿ ಸ್ವಲ್ಪ ಜೋರು ಮಾಡಿದೆ. ಅದಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ತೋರಿಸಿದ್ರು. ಅಂದರೆ ಬ್ಲೋ ಮಾಡಿದ್ರೆ ಈ ಸೈಡ್ ಹೇರ್ ಬರ್ತಾಯಿತ್ತು. ಓಕೆ, ಮತ್ತು ಇಲ್ಲಿ ಕಣ್ಣು ಹತ್ರ ಸ್ವಲ್ಪ ಇದಾಗಿತ್ತು, ಅಂದರೆ ಹಿಂಗೆ ಫುಲ್ ಮುಚ್ಚೋದಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಆಮೇಲೆ ಸ್ಟ್ರೋಕ್ ಆಗಿತ್ತಾ? 8 ಸ್ಟ್ರೋಕ್ ಥರ ಆಗಿತ್ತು ಅಮ್ಮನಿಗೆ. ಓಹೋ, ಲೈಟಾಗಿ. ಆ ಸಿಚುವೇಶನ್ ಹೆಂಗಿದೆ ಅಂದರೆ ನಾನು ಹೇಳೋಕ್ಕಾಗಲ್ಲ. ಈಗ ನಾನು ತುಂಬ ಕಷ್ಟ ಆಗ್ತದೆ ಕೆಲ್ಸಕ್ಕೆ ಹೋಗೋಕೆ ನನಗೆ. ಇವಾಗ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಕಡೆ
ಅಮ್ಮ ಹೇಳಿದ್ರು ಅಂತ ಅಮ್ಮನ ಮುಂದೆ ನಾನು ಅಳೋದಕ್ಕಾಗಲ್ಲ. ಓಕೆ, ಅಮ್ಮನಿಗೂ ಬೇಜಾರು, ನನಗೂ ಬೇಜಾರು. ಆ ಟೈಮಲ್ಲಿ ಅಜ್ಜಿ ಮಾಮನ ಮನೆಗೆ ಹೋಗಿದ್ದಾರೆ KR ಪೇಟೆಗೆ, ನಾನು ಅಮ್ಮ ಇಬ್ಬರೇ ಮನೆಯಲ್ಲಿ. ಓಕೆ, ಅದಾದಮೇಲೆ ಏನಾಯ್ತಂದರೆ ಈ ಕಡೆ ನನಗೆ ಅಮ್ಮನ ಮುಂದೆ ಅಳೋದಕ್ಕೂ ಆಗಲ್ಲ, ಆ ಕಡೆ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ. ಅಮ್ಮ ನನ್ನ ಮುಂದೆ ಹತ್ತಿರ ನಾನು ಫೀಲ್ ಆಗ್ತೀನಿ ಅಂತ ಅವ್ರು ಹೇಳ್ತಾ ಇಲ್ಲ, ನಾನು ಹತ್ರ ಮತ್ತು ಅವ್ರು ಬೇಜಾರಾಗ್ತಾರೆ ಅಂತ ನಾನು ಹೇಳ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಒಂದು ಕಡೆ ಅವ್ರಿಗೆ ಕಾಣ್ದಂಗೆ ನಾನು ಹೇಳೋದು, ನನಗೆ ಕಾಣಿಸ್ತಾ ಇರೋ ಥರ ಅವ್ರು ಹೇಳೋದು. ನಾನು ಹೇಳಿದೆ, ಇನ್ಮೇಲೆ ನೀನೇನು ಮಾಡೋದು ಬೇಡ, ನಾನು ನೋಡ್ಕೋತೀನಿ, ಏನಿದ್ರು ಪರವಾಗಿಲ್ಲ, ನಾನು ಕಷ್ಟಪಟ್ಟು ನಾನು ನೋಡ್ಕೋತೀನಿ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಅದಕ್ಕೆ ಮುಂಚೆ ಅದೇ ಸ್ಕೂಲ್ಗೆ ಹೋಗೋ ಟೈಮಲ್ಲೇ ನಾನು 9 o'clock ಎದ್ದೇಳ್ತಾ ಇದ್ದಿದ್ದು. ಅಷ್ಟು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲೂ ಅಷ್ಟೇ ನಾನು 9 o'clock ಎದ್ದೇಳ್ತಾ ಇದ್ದಿದ್ದು, ಆ ಥರ ಇದ್ದಿದ್ದು. ಆಮೇಲೆ ಸರಿ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಎದ್ದು ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಮ್ಮಂಗೆ ಬ್ರೇಕ್ಫಾಸ್ಟ್ ಮಾಡಿ ಬಿಸಿನೀರೆಲ್ಲ ಮಾಡಿ ಅಮ್ಮನಿಗೆ ಇಟ್ಬಿಟ್ಟು, ನನಗೆ ಇನ್ನೊಂದು ಕಡೆ ಟೆನ್ಷನ್, ನಾನು ಕೆಲ್ಸಕ್ಕೆ ಹೋದರೆ ಅಮ್ಮ ನೋಡ್ಕೊಳ್ಳೋದು ಯಾರು? ಅಮ್ಮ ನೋಡ್ಕೊಂಡು ನಾನು ಮನೇಲಿದ್ದರೆ ದುಡಿಯೋದು ಯಾರು? ಸರಿ ಅಂತ ಹೇಳಿಬಿಟ್ಟು ಫಸ್ಟ್ ಡೇ ಏನು ಮಾಡಿದೆ, ಪಕ್ಕದ ಮನೆಯಲ್ಲಿ ಶಂಕರಾಂಟಿ ಅಂತ ಇದ್ದಾರೆ, ಅವ್ರಿಗೆ ಹೇಳಿದೆ, ಅತ್ತೆ ಅಂತೆ ನಾನು ಅವ್ರನ್ನ, ಅತ್ತೆ ಈ ಥರ ಅಮ್ಮನ ನೋಡ್ಕೊಂಬಂಗೆ ಸ್ವಲ್ಪ ಹುಷಾರಿಲ್ಲ, ನಾನು ಬೇಗ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದೆ. ಅಮ್ಮನಿಗೆ ಹೇಳ್ತಾ ಇದ್ದೆ, ನನ್ನ ಅಕ್ಕ ಇದ್ದಾರೆ, ದೊಡ್ಡ ಅಕ್ಕ ಇದ್ದಾರೆ, ದೊಡ್ಡಮ್ಮನ ಮಗಳು ಹೇಮಾ ಅಂತ ಹೇಳಿ, ಅವರೇ ನನಗೆ ಸೆಕೆಂಡ್ ಅಮ್ಮ ಅಂದರೆ ಅವರೇ. ನನಗೇನೇ ಆದರೂ ಏನೇ ಹೋದರೂ ಅವರೇ ನೋಡೋದು ನನಗೆ, ಚಿಕ್ಕವಳಿಂದನೂ ಅಷ್ಟೇ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮನಿಗೆ ಈ ಥರ ಆಗಿದೆ, ಕಳಿಸ್ತೀನಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಅಕ್ಕ ಅಂದರು, ನೀನು ಕಳಿಸು, ನಾನು ನೋಡ್ಕೋತೀನಿ, ನೀನು ಬಾ. ನಾನು ಅದಕ್ಕೆ ಅಮ್ಮನ ಕಳಿಸ್ತೀನಿ ಅಷ್ಟೇ, ಅಮ್ಮ ಹೇಳಿದ್ರೆ ಬರ್ತಾಯಿಲ್ಲ, ಅಮ್ಮ ಎಲ್ಲೂ ಹೋಗಲ್ಲ ಅಂತ ಆಟ, ನಾನು ಹೋದರೆ ನೀನೊಬ್ಳೆ ಹಿಂಗಿರ್ತೀಯ. ಸೊ ಆವಾಗ ಸರಿ ಅಂತ ಹೇಳಿಬಿಟ್ಟು ಅದೇ ಡೈಲಿ ರೊಟೀನ್ ಅದೇ ಆಯಿತು. ನಾನು ಬೇಗ ಎದ್ದು ಅಮ್ಮನ ಅಡುಗೆ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಬಂದು ಮತ್ತೆ ಅಮ್ಮನಿಗಿದೆ ಪಾಪ, ಅಮ್ಮ ನಾನು ಬರೋಷ್ಟರಲ್ಲಿ ಸ್ವಲ್ಪ ಅವ್ರ ಹತ್ರ ಆಗಿದ್ದ ಕೆಲಸ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಎಲ್ಲಿ ತೋರಿಸಿದ್ರು ಅಮ್ಮನಿಗೆ ಹುಷಾರಾಗ್ತಾ ಇರಲಿಲ್ಲ. ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕಂಪ್ನಿಲಿ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ, ಹಿಂಗೆ ಕುತ್ಕೊಂಡಿರ್ತೀನಿ, ಕಂಟ್ರೋಲ್ ಮಾಡೋಕ್ಕಾಗದೆ ಕಣ್ಣೀರು ಬರೋದು, ಅಷ್ಟು ಬೇಜಾರಾಗ್ತಾಯಿತ್ತು. ನನ್ನ ಪಕ್ಕದಲ್ಲಿ ಪವಿತ್ರ ಅಂತೇಳಿ ಒಬ್ಳು ಫ್ರೆಂಡ್ ಇದ್ಲು. ಆ ಟೈಮಲ್ಲಿ ಅವಳು ಅವರಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಸಪೋರ್ಟ್. ಅವಳು ಜೊತೇಲಿ ಯಾರಾದರೂ ಒಬ್ಳು ಅಕ್ಕ ತಂಗಿ ಇದ್ದರೆ ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅಷ್ಟು ಸಪೋರ್ಟ್. ಇವತ್ತಿಗೂ ನಾನು ಅವಳು ಅಷ್ಟೇ ಚೆನ್ನಾಗಿದ್ದೀವಿ. ನಂದು ಅವಳದು ಫ್ರೆಂಡ್ಶಿಪ್ ಯಾವ ಥರ ಆಯ್ತು ಅಂದರೆ, ಎಲ್ಲಾದರೂ ಈಚೆ ಹೋದರೆ ನಾನಿಲ್ಲ ಅಂದರೆ ಅವಳನ್ನ ಕೇಳೋದು, ಅವಳಿಲ್ಲ ಅಂದರೆ ನನ್ನನ್ನು ಕೇಳೋದು. ನಮ್ಮಮ್ಮ ಅವಳನ್ನ ಜಾಸ್ತಿ ಇಷ್ಟಪಡೋರು, ಅವರಮ್ಮ ನನ್ನನ್ನು ಜಾಸ್ತಿ ಇಷ್ಟಪಡೋರು. ಅಂದರೆ ಅದೊಂದು ಫ್ಯಾಮಿಲಿ ಥರ ಆಗೋಯ್ತು. ಅದಾದಮೇಲೆ ತಮಿಳ್ನಾಡಿಗೆ ಕಳಿಸಿ ಇನ್ನೊಂದು ಅಕ್ಕ ಇದ್ದಾರೆ, ಮೀನಾ ಅಂಥೇಳಿ, ನಮ್ಮ ದೊಡ್ಡಮ್ಮನ ಮಗಳು. ತಮಿಳ್ನಾಡಿಗೆ ಕಳಿಸಿ ಅಲ್ಲಿ ನಾಟಿ ಔಷಧಿ ಕೊಡಿಸಿ ಅಮ್ಮನಿಗೆ. ಅದಾದಮೇಲೆ ಸ್ವಲ್ಪ ಕ್ಯೂರ್ ಆಗಿದೆ. ಅದಾದಮೇಲೆ 2 years ತುಂಬ ಕಷ್ಟಪಟ್ಟು ಕಂಪ್ನಿಯಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡು ಅಡ್ಜಸ್ಟ್ ಆಯಿತು ಅದೆಲ್ಲ. ಹಾಂ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ತುಂಬ ಅಂದರೆ ಅದೇ ನನ್ನ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನನಗೆ, ಎಲ್ಲೇ ಹೋದರೂ ಏನೇ ಆದರೂ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ನನಗೆ. ಅದಾದಮೇಲೆ ನಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ, ಯಾವ ಜಾಗ ಆದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ. ಇವತ್ತಿಗೂ ನನಗೆ ಆ ಕಂಪ್ನಿಯವರು HR ಇಂದ ಹಿಡಿದು ವೀಣಾ ಮ್ಯಾಮಿಂದ ಹಿಡಿದು ಎಂಪ್ಲಾಯೀಸ್ವರೆಗೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಇವತ್ತಿಗೂ ಆ ಕಂಪ್ನಿಯಲ್ಲಿ ನನ್ನ ಹೆಸರಿದೆ, ನನಗೆ ಅದು ಖುಷಿ. ತಿಪ್ಟೂರಲ್ಲಿ ಈಗ ಹೊಸ್ದಾಗಿ ಜಾಯ್ನ್ ಆಗೋರ್ಗೂ ಪಲ್ಲವಿ ಅನ್ನೋಳು ಗೊತ್ತು, ಬಟ್ ನನಗೆ ಗೊತ್ತಿರಲ್ಲ. ಅದೊಂದು ಖುಷಿ ಇದೆ ನನಗೆ. ಏನಲ್ಲ ನೀವು ಫ್ರಂಟ್ ಆಫೀಸ್? ಫ್ರಂಟ್ ಆಫೀಸ್ ಏನಲ್ಲ, ಟೀಮ್ ಲೀಡರಾಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಸೊ ತುಂಬ ಚೆನ್ನಾಗಿತ್ತು. ಫಸ್ಟ್ ಹೋದಾಗ ತುಂಬ ತರಲೇ ಇದ್ದೆ. ಓಕೆ, ನಾನು ಅವ್ರು ಹೇಳಿದ ಕೆಲಸನೇ ಮಾಡ್ತಾ ಇರಲಿಲ್ಲ, ನಾನು ಅವ್ರು ಹೇಳಿದ ಕೆಲಸ ಮಾಡಲ್ಲ, ಅವ್ರಿಗೆ ಟಾರ್ಚರ್ ಕೊಡ್ತೀನಿ ಅಂತ ನನ್ನನ್ನೇ ಟೀಮ್ ಲೀಡರ್ ಮಾಡಿದ್ದವರು. ನೀನು ಮಾಡು ಗೊತ್ತಾಗತ್ತೆ ಅಂತ. ಸ್ವಲ್ಪ ದಿನ ಕಷ್ಟ ಆಯಿತು, ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಪೌಡ್ರ್ ಹಾಕಳಿ, ತಲೆ ಬಚ್ಕಳಿ. ಹಾಯ್, ಏನೋ ಮಾಡ್ತಾ ಇದ್ಯಾ? ನೀವೇ ಹೇಳಿದ್ರಲ್ಲ ಪೌಡ್ರ್ ಹಾಕಿ ಪಾತ್ರೆ ತೊಳಿ ಅಂತ. ಅಮ್ಮಗೆ ಹುಷಾರಾದರು? ಅಮ್ಮಂಗೆ ಹುಷಾರಾಗೋದು 2 years ಬೇಕಾಯಿತು. ಅಷ್ಟರಲ್ಲಿ ನಾನು ತುಂಬ ವೀಕಾಗಿ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಈ ಕೆಲಸ ಮತ್ತು ಅಲ್ಲಿ ಕೆಲಸದ್ದು ಪ್ರೆಷರು, ಮತ್ತು ಬೇಗ ಲೇಟಾಗಿ ಬರೋದು, ಮತ್ತು ಅರ್ಲಿ ಮಾರ್ನಿಂಗ್ ಹೋಗೋದು, ಮತ್ತು ಊಟ ಮಾಡ್ತಾ ಇರಲಿಲ್ಲ. ಸೊ ತುಂಬ ವೀಕ್ ಆಗಿದ್ದೆ. ಅಮ್ಮ ಹೇಳಿದ್ದಷ್ಟೇ, ಹುಷಾರಮ್ಮ, ನೀನು 2 ವರ್ಷ ನನ್ನನ್ನು ಸಾಕಿದ್ಯಾ, ಇದ್ರ ಮೇಲೆ ನಿನ್ನನ್ನು ನೋಡೋಕ್ಕಾಗಲ್ಲ, ಸಾಕು ಅಂಥೇಳಿ ಮತ್ತೆ ಅಮ್ಮ ಒಂದು ಶಾಪ್ ಓಪನ್ ಮಾಡಿದ್ರು ಮನೆ ಹತ್ರನೇ. ಅದಾದಮೇಲೆ ಮತ್ತೆ ನಾನೆಲ್ಲೂ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ಒಂದು 2-3 years ಗ್ಯಾಪ್ ಕೊಟ್ಟೆ, ಮನೆಯಲ್ಲೇ ಇದ್ದೆ. ಅಮ್ಮ ನಾನು ಎಲ್ಲ ಆರಾಮಾಗಿದ್ವಿ, ಅಂಗಡಿ ನೋಡಿಕೊಂಡು. ಅದಾದಮೇಲೆ
ಮನೇಲಿ ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಕ್ಲಾಸ್ಗೆ ಅಂತ ಜಾಯ್ನ್ ಆಗಿದ್ದು. ಆಮೇಲೆ ಮ್ಯೂಸಿಕ್ ಕ್ಲಾಸ್ ಜಾಯ್ನ್ ಆಗಿ 1.5 years ಏನೋ ಆಗಿತ್ತು ಆಲ್ಮೋಸ್ಟ್. ಆಮೇಲೆ ಈ ತರ ಸಿನಿಮಾ ಇಂಡಸ್ಟ್ರಿ ಆಫರ್. ಅಮ್ಮ ಮೊದಲು ಬೇಡ ಅಂದ್ರೆ ಆಕ್ಟಿಂಗ್ ಎಲ್ಲ ಇದೆಲ್ಲ. ಅದಕ್ಕೆ ಮುಂಚೆ ನನಗೆ ತುಂಬಾ ಆಫರ್ಸ್ ಬಂದಿತ್ತು. ನಮ್ಮ ಚಿಕ್ಕಮ್ಮ ಇದ್ರು, ಓಕೆ, ಅವರಿಗೆ ಇಂಡಸ್ಟ್ರಿನಲ್ಲೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಓಕೆ, ಅವ್ರು ಸ್ವಲ್ಪ ಪೊಲಿಟಿಷಿಯನ್ ಅಲ್ಲೆಲ್ಲ ಇದ್ರು. ಸೊ ಅವ್ರು ಹೇಳ್ತಾ ಇದ್ರು, ಪಲ್ಲವಿ ಚೆನ್ನಾಗಿದ್ದಾಳೆ, ಅವಳಿಗೆ ಯಾವುದಾದ್ರೂ ಸೀರಿಯಲ್ಗೆ ಸೇರಿಸೋಣ ಈ ಥರ ಎಲ್ಲ. ಅಮ್ಮ ನನ್ನ ಮಗಳನ್ನ ಎಲ್ಲೂ ಕಳ್ಸಲ್ಲ ಅಂದರೆ ಎಲ್ಲೂ ಕಳ್ಸಲ್ಲ. ನಾಳೆ ಮದುವೆ ಆದಮೇಲೆ ಏನು ಮಾಡ್ತೀಯ ಅಂದರೆ ಮನೆಯಲ್ಲಿ ಏನು ಮಾಡ್ಕೋತೀನಿ ಅಂತಿದ್ರು. ಆ ಥರ ಇದ್ದರು ಅಮ್ಮ. ಸೊ ಅದಾದಮೇಲೆ ಯಾವಾಗ RC ಸರ್ ಅಮ್ಮನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಇದೆಲ್ಲ ಆಯ್ತಲ್ಲ. ಸೊ ಅದಾದಮೇಲೆ ಓಕೆ, ಅವಳಿಗೂ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇರಲಿಲ್ಲ, ನನಗೆ ಅದ್ರ ಬಗ್ಗೆ ಝೀರೋ ನಾಲೆಡ್ಜ್. ಆಮೇಲೆ ಅಲ್ಲಿ ಹುಡುಕ್ತಿರ್ತಲ್ಲ, ಅವಕಾಶ ಬೇಕು, ಆ ಥರ ಹುಡುಕೂ ಇಲ್ಲ ನೀವು? ಇಲ್ಲ, ನಾನು ಯಾವತ್ತೂ ಓಕೆ ಲುಕ್ ಟೆಸ್ಟ್ಗೆ ಹೋಗ್ಬೇಕು, ಆಡಿಷನ್ಗೆ ಹೋಗ್ಬೇಕು, ಈ ಥರ ಯಾವುದು ಜಾಸ್ತಿ ಹೋಗಿಲ್ಲ ನಾನು. ಅದಾದ್ಮೇಲೆ ರಾಜಯೋಗ ಸಿನಿಮಾ ಆದ್ಮೇಲೆ ಫಸ್ಟ್ ಶೆಡ್ಯೂಲ್ ಆಯಿತು. ರಾಜಯೋಗ ಧರ್ಮಣ್ಣ ಅವ್ರದ್ದು ಚೆನ್ನಾಗಿತ್ತು, ನಾನು ಸಿನಿಮಾ ನೋಡಿದ್ದೀನಿ. ಅದು ಫಸ್ಟ್ ಶೆಡ್ಯೂಲ್ ಆಯಿತು. ಫಸ್ಟ್ ಶೆಡ್ಯೂಲ್ ಆದಮೇಲೆ ಫಸ್ಟ್ ಶೆಡ್ಯೂಲಲ್ಲಿ ನಂದು ಕ್ಲೋಸ್ ಅಪ್ಪು. ಓಕೆ, ಶಾರ್ಟ್ ಫಿಲಮಲ್ಲೆಲ್ಲ 5D ಮಾಡಿದ್ದು ಚಿಕ್ಕ ಕ್ಯಾಮ್ರಾ, ನನಗೇನಷ್ಟು ನರ್ವಸ್ ಆಗ್ತಾ ಇರಲಿಲ್ಲ. ದೊಡ್ಡ ಕ್ಯಾಮ್ರಾದಲ್ಲೂ ಅಷ್ಟೇ ರೆಡ್ ಎಪಿಕ್ ಅನ್ಸುತ್ತೆ ಅದು. ನನಗೆ ಅವಾಗಲೂ ಏನು ಅನಿಸ್ತಾ ಇರಲಿಲ್ಲ. ಆ ವೈಟ್ ಶಾರ್ಟಲ್ಲೆಲ್ಲ ಕ್ಲೋಸ್ ಅಪ್ ಅಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ನಾನು ಒಬ್ಳನ್ನೇ ನಿಲ್ಸಿರೋರಲ್ಲ. ಅಲ್ಲಿ ನನಗೆ ಸೂರ್ಯಕಲಾ ಫ್ರೆಂಡ್ ಆದ್ಲು, ಸೂರ್ಯಕಲಾ ಅಪ್ಪಣ್ಣವ್ರ ವೈಫು. ಎಸ್, ಅವಳು ನನಗೆ ಬ್ಯಾಂಗ್ಳೂರ್ ಬಂದಾಗಿಂದ ಫಸ್ಟ್ ಫ್ರೆಂಡ್. ಹೇಗೆ ಮೀಟ್ ನೀವು ಸೂರ್ಯಕಲಾ ಮೇಡಮ್? ಅವಳು ಅದ್ರಲ್ಲಿ ಆ್ಯಕ್ಟಿಂಗ್ ಬಂದಿದ್ಲು. ಓಕೆ, ಅವತ್ತು ಫಸ್ಟು TT ಎತ್ತಿದ್ದು. ಓಕೆ, ಅವಳು ನನ್ನ ಹೀರೋಯಿನ್ ಅನ್ಕೊಂಡಿರೋದು, ನಾನು ಅವಳನ್ನ ಹೀರೋಯಿನ್ ಅನ್ಕೊಂಡಿರೋದು. ಇಬ್ರು ಮಾತಾಡಿಸ್ತಾ ಇಲ್ಲ, ಇಬ್ರು ನೋಡೋದು ಸುಮ್ಮನಾಗೋದು. ಆಮೇಲೆ ಮಂಡ್ಯ ಹತ್ರ ಊಟಕ್ಕೆ ನಿಲ್ಸಿದ್ರು. ಅಲ್ಲಿಂದ ಮಾತಾಡಕ್ಕೆ ಸ್ಟಾರ್ಟ್ ಆಗಿದ್ದು. ಇವತ್ತು ಇಲ್ಲಿವರೆಗೂ ಮಾತಾಡ್ತಾ ಇದ್ದೀವಿ. ವೆರಿ ನೈಸ್, ಗ್ರೇಟ್. ಆಮೇಲೆ ಕ್ಲೋಸ್ ಅಪ್ ಇಟ್ಟಾಗ ಫುಲ್ಲು ಶಿವರಿಂಗ್ ಆಗೋದು, ಮತ್ತು ಕಣ್ಣೆಲ್ಲ ಹೆಂಗೆ ಮಾಡೋದು ಮಾಡ್ತಾ ಇದ್ದೆ. ಅವ್ರು ಡೈರೆಕ್ಟರ್ ಸೂರ್ಯನ್ ಕರ್ಬಿಟ್ಟು, ಮೇಡಮ್ ನೀವು ಸ್ವಲ್ಪ ಪಕ್ಕ ನಿಂತ್ಕೊಳ್ಳಿ ಮೇಡಮ್, ಕ್ಯಾಮ್ರಾ ಪಕ್ಕ ನಿಂತ್ಕೊಳ್ಳಿ ಮೇಡಮ್ ಅನ್ನೋದು. ಅವಳು ನಿಂತ್ಕೊಂಡ್ರೆ ಇನ್ನೂ ಭಯ ಆಗ್ತಿತ್ತು ನನಗೆ, ಅವಳು ನಿಂತ್ಕೊಂಡ್ರೆ ಇನ್ನೂ ಕಾನ್ಷಿಯಸ್ ಆಗ್ತಿತ್ತು ನಾನು. ಓಕೆ ಅನ್ನೋದು ತುಂಬ ಚೆನ್ನಾಗಿತ್ತು. ರಾಜಯೋಗ ಫಸ್ಟ್ ಶೆಡ್ಯೂಲ್ ಆಗಿ ಸೆಕೆಂಡ್ ಶೆಡ್ಯೂಲ್ಗೆ ನನಗೊಂದು ಸೀರಿಯಲ್ ಆಪರ್ಚುನಿಟಿ ಬಂತು, ಶ್ರುತಿ ಸೇರಿದಾಗ ಅಂತ, ಸ್ಟಾರ್ ಸುವರ್ಣಗೆ. ಅದು ನನ್ನ ಫಸ್ಟ್ ಸೀರಿಯಲ್. ಓಕೆ, ಅದಕ್ಕೆ ಆಡಿಷನ್ ಕರೆದಿದ್ರು. ನನಗೆ ಹೋಗೋದಕ್ಕೆ ಭಯ. ಅಲ್ಲಿ ಹೋಗಿ ಲುಕ್ ಟೆಸ್ಟ್ ಹೆಂಗೆ ಕೊಡೋದು ನನಗೇನು ಗೊತ್ತಿಲ್ಲ. ಲುಕ್ ಟೆಸ್ಟ್ ಅಂದ್ರೇ ಗೊತ್ತಿಲ್ಲ ನನಗೆ. ಓಕೆ, ಅದು ಆಡಿಷನ್ ಫಸ್ಟ್ ಕರೆದಿದ್ದು ಆಡಿಷನಿಗೆ, ನನಗೆ ಗೊತ್ತಿಲ್ಲ. ಅದೇ ಸಿನಿಮಾದಲ್ಲಿ ನಮಗೆ ರಾಜಯೋಗ ಸಿನಿಮಾದಲ್ಲಿ ನಾವು ಎಷ್ಟು ಜನ ಸಿಕ್ಕಿದ್ವಿ ಅಲ್ಲ ಫಸ್ಟ್ ಟೈಮ್, ಅವರೆಲ್ಲ ಇವತ್ತಿಗೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಇವತ್ತಿಗೂ ಒಂದು ಫ್ಯಾಮಿಲಿ ಥರ ಇದ್ವಿ. ಮೋನಿಕಾ, ಸೂರ್ಯ, ಮತ್ತು ಇನ್ನು ನಾವು ನಾಗೇಂದರ್ ಶಾಸರು, ಇವರೆಲ್ಲ. ಓಕೆ, ನಾನು ಅದಾದಮೇಲೆ ಮೋನಿಕನ್ ಕೇಳಿದೆ. ಅವಳ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿತ್ತು ನಮ್ಮದು. ಕೇಳಿದೆ, ಈ ಥರ ನನಗೆ ಲುಕ್ ಟೆಸ್ಟ್ ಕರೀತಿದ್ದಾರೆ, ಆಡಿಷನ್ ಕರೀತಾ ಇದ್ದಾರೆ, ನೀನು ನನ್ನ ಜೊತೆ ಬರ್ತೀಯಾ ಅಂದೆ. ಸರಿ ಬರ್ತೀನಿ ಅಂತ ಬಂದ್ಲು. ನಂಗೆ ವಿಜಯನಗರ ಗೊತ್ತಿಲ್ಲ, ಪೈಪ್ಲೈನ್ ಗೊತ್ತಿಲ್ಲ. ಆಮೇಲೆ ಅವ್ರು ಲೊಕೇಶನ್ ಕಳಿಸಿದ್ದಾರೆ, ನನಗೆ ಕ್ಯಾಬ್ ಬುಕ್ ಮಾಡೋದಕ್ಕೂ ಗೊತ್ತಿಲ್ಲ. ಆಮೇಲೆ ಅವಳಿಗೆ ಹೇಳಿದ್ದಕ್ಕೆ ಸರಿ ಬಾ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅಂಥೇಳಿ ಅವಳೇ ಆಟೋ ಬುಕ್ ಮಾಡಿ ಅವಳೇ ಕರ್ಕೊಂಡೋಗಿ, ಪಾಪ ಅವಳೇ ನನಗೆ ಚೂಡಿದಾರ್ ಕೂಡ ತೊಗೊಂಬಂದಿದ್ಲು. ನನ್ನ ಹತ್ರ ನಂಗೆ ಕಾಸ್ಟ್ಯೂಮ್ ಅಂದ್ರೂ ಗೊತ್ತಿರಲಿಲ್ಲ. ಓಕೆ, ಆಮೇಲೆ ನಾನು ಅವಳು ಹೋಗಿ ಲುಕ್ ಟೆಸ್ಟ್ ಕೊಟ್ಟು ಬಂದು ಸೆಲೆಕ್ಟ್ ಆಯಿತು ಸೆಕೆಂಡ್ ಲೀಡಿಗೆ. ಓಕೆ, ಫಸ್ಟ್ ಲೀಡಿಗೆ ಸೌಮ್ಯ ಅಂತ ಹೇಳಿ ಸ್ಟೇಜ್ ಆರ್ಟಿಸ್ಟ್. ಓಕೆ, ಅವಳು ಸೆಲೆಕ್ಟ್ ಆಯಿತು. ಸೆಕೆಂಡ್ ಲೀಡಿಗೆ ನಾನು ಸೆಲೆಕ್ಟ್ ಆಯಿತು. ಸೊ ಅಲ್ಲಿಂದ ಸೀರಿಯಲ್ ಸ್ಟಾರ್ಟ್ ಆಯಿತು. ಸೀರಿಯಲ್ ಫಸ್ಟ್ ಡೇ ಗೊತ್ತಿಲ್ಲ ನನಗೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕಾಲ್ ಶೀಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಝೀರೋ ನಾಲೆಡ್ಜ್. ಅದನ್ನು ಸೀರಿಯಲ್ ಕೂಡ ಝೀರೋ ನಾಲೆಡ್ಜ್. ಆಮೇಲೆ ಸರಿ ಅಂದ್ಬಿಟ್ಟು ಅವತ್ತು ರಾಮೋಹಳ್ಳಿಯಲ್ಲಿ ಶೂಟು, ಫಸ್ಟ್ ಡೇ ಶೂಟು ಹೋದ್ವಿ. ಸುಧಾಕರ್ ಶೆಟ್ಟಿ ಅಂತ ಹೇಳಿ ಡೈರೆಕ್ಟರು, ನನಗೀಗಲೂ ನೆನಪಿದೆ. ಎಲ್ಲರನ್ನೂ ಕರೆದ್ರು, ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಕೊಂಡ್ರು. ಅವ್ರ ಹೆಸರು, ಅವ್ರು ಏನು ಮಾಡ್ತಾರೆ ಎಲ್ಲ ಹೇಳಿ ಇದಾಯಿತು. ಫಸ್ಟ್ ಡೇ ಶೂಟ್ ಆಯಿತು. ಶೂಟ್ ಸ್ವಲ್ಪ ಲೇಟ್ ಆಯಿತು, 9:30, 10 ಆಯಿತು. ಎಲ್ಲರೂ ಬ್ಯಾಂಗ್ಳೂರವರೇ, ನಾನು ಒಬ್ಬಳೇ ಈಚೆ ಇರೋದು. ಎಲ್ಲಿದ್ರಿ ನೀವು? ನಾನು ಎಲೆಕ್ಟ್ರಾನಿಕ್ ಸಿಟಿ. ಹೋದರೆ ಅಕ್ಕ ಮನೆಗೆ ಹೋಗಬೇಕು, ಇಲ್ಲ ರಾಜಾಜಿನಗರಲ್ಲಿ ಅಕ್ಕ ಇದ್ರು, ಅವ್ರ ಮನೆಗೆ ಹೋಗಬೇಕು. ನನಗೆ ಬೆಂಗಳೂರಲ್ಲಿ ಸ್ಟೇ ಆಗೋಕ್ಕೆ ಇನ್ನೆಲ್ಲೂ ಜಾಗ ಇಲ್ಲ. ನಾನು ಆಲ್ರೆಡಿ ಎಷ್ಟಾಗಿದೆ ಅಂದರೆ ಟೈಮು ಶೂಟ್ ಮುಗಿಯೋಷ್ಟರಲ್ಲಿ 9:30, 10 ಆಗಿಬಿಟ್ಟಿದೆ. ಓಕೆ, ನನ್ನ ಹತ್ರ ಫೋನಲ್ಲಿ ಚಾರ್ಜ್ ಇಲ್ಲ. ನನ್ನ ಫೋನ್ ಚಾರ್ಜರ್ ಕದ್ಬಿಟ್ಟಿದ್ದಾರೆ, 2% ಚಾರ್ಜ್ ಇದೆ. ಓಕೆ, ನನ್ನ ಫ್ರೆಂಡು ಕಾಲ್ ಮಾಡಿಬಿಟ್ಟು ಅಳ್ತಾ ಇದ್ದೀನಿ ನಾನು. ಆ್ಯಂಡ್ ಎಲ್ಲರೂ ಓನ್ ವೆಹಿಕಲಲ್ಲಿ ಬಂದಿದ್ದರು, ಅವರು ಹೋದ್ರು, ಇನ್ನು ಮಿಕ್ತವ್ರು ಕ್ಯಾಬ್ ಮಾಡ್ಕೊಂಡೋದ್ರು, ನಾನು ಒಬ್ಬಳೇ ಇದ್ದೀನಿ. ಮ್ಯಾನೇಜರ್ ಇದ್ದರು, ಸರ್ ನನಗೆ ಸ್ವಲ್ಪ ಅಲ್ಲಿವರೆಗೂ ಬಿಡ್ತೀರಾ ಅಂದರೆ ಅವ್ನು ಬಿಡೋಕ್ಕೂ ರೆಡಿ ಇಲ್ಲ. ಬರಬೇಕಾದ್ರೆ ಪಿಕ್ ಮಾಡಿದ್ರು, ಹೋಗ್ಬೇಕಾದ್ರೆ ಡ್ರಾಪ್ ಮಾಡೋಕ್ಕೆ ಯಾರೂ ಇಲ್ಲ. ಕತ್ಲೆ, ನೆಟ್ವರ್ಕ್ ಇಲ್ಲ, 2% ಚಾರ್ಜ್. ನನ್ನ ಹತ್ರ ಕ್ಯಾಶ್ ಇಲ್ಲ, ಇರೋದೇ 20 ರೂಪಾಯಿ ಕ್ಯಾಶ್ ಇದೆ, ಇನ್ನು ATM ಕಾರ್ಡ್ ಇದೆ ನನ್ನ ಹತ್ರ. ಏನು ಮಾಡ್ಬೇಕು ನಾನು?
ಆಮೇಲೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹತ್ಕೊಂಡು ನಿಂತಿದ್ದೆ. ಆಮೇಲೆ ಬಂದು ಅವರು ಸರಿ ಬನ್ನಿ ಮೇನ್ ರೋಡ್ವರೆಗೂ ಬಿಡ್ತೀನಿ ಅಂದ್ಬಿಟ್ಟು ಡ್ರಾಪ್ ಮಾಡಿದ್ರು ಮೇನ್ ರೋಡ್ವರೆಗೂ. ನನಗೇನು ಗೊತ್ತಿಲ್ಲ. ಮತ್ತು ಹರಿ ಅಂತ ಹೇಳಿ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಆ ಸೀರಿಯಲ್ಗೆ ಇದು ಮಾಡೋದಕ್ಕೆ. ಅವರು ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಪಿಕ್ ಮಾಡ್ತಾನೇ ಇಲ್ಲ. ಅವ್ರ ಪಾಪ ಡ್ರೈವಿಂಗಲ್ಲಿದ್ದಾರೆ, ನನಗೆ ಗೊತ್ತಿಲ್ಲ. ಆಲ್ಮೋಸ್ಟು ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ 9:30 ಆಗ್ಬಿಟ್ಟಿತ್ತು, ಇದು 10:30 ಆಗಿಬಿಟ್ಟಿತ್ತು. ಫುಲ್ಲು ಕತ್ಲೆ, ಯಾರೂ ಇಲ್ಲ, ಎಲ್ಲ ಹೋಗಿದ್ದಾರೆ. ನಾನು ಏನು ಮಾಡಲಿ ಅಲ್ಲಿ? ಅವರು ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಪಿಕ್ ಮಾಡ್ತಿಲ್ಲ. ನನಗೇನು ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಸೊ ಮೈಂಡಲ್ಲಿ ಫಿಕ್ಸ್ ಆದೆ, ಮುಗಿತಿಲ್ಲಿ ನನ್ನ ಸಿನಿಮಾ ಇಂಡಸ್ಟ್ರಿ, ನಾನು ನಾಳೆಯಿಂದ ಬರೋಲ್ಲ. ಬಿಕಾಸ್ ಅಲ್ಲಿ ಏನೂ ಇಲ್ಲ, ರಾಮವಳ್ಳಿ ಫುಲ್ಲು ಒಳಗಡೆ ಸೆಟ್ ತೊಟ್ಟಿ ಮನೆ ಇದೆ ಗೊತ್ತಾ ನಿಮಗೊಂದು. ನೆಟ್ವರ್ಕ್ ಇಲ್ಲ, ಚಾರ್ಜ್ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಡ್ರಾಪ್ ಮಾಡೋಕ್ಕೆ ಯಾರೂ ಇಲ್ಲ, ಅಟ್ಲೀಸ್ಟ್ ಜೊತೇಲಿ ಇರೋದಕ್ಕೆ ಯಾರೂ ಇಲ್ಲ. ಅಷ್ಟು ಆ ಮಿಡ್ ನೈಟಲ್ಲಿ ನಾನು ಒಬ್ಳು ಹುಡುಗಿ ಏನು ಮಾಡಬೇಕು? ಆಮೇಲೆ ಸರಿ ಅಂದ್ಬಿಟ್ಟು ಹತ್ಕೊಂಡು ಇಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ ಅಲ್ವಾ, ಅಲ್ಲಿ ಮೈನ್ ರೋಡಿಗೆ ಬಿಟ್ಟರು. ಹತ್ತದೆ ಬಸ್ ಬಂತು, ಯಾವುದೋ ಒಂದು ಹತ್ಬಿಟ್ಟು ನನ್ನ ಹತ್ರ ಇರೋದೇ 20 ರೂಪಾಯಿ ಅಷ್ಟೇ ಇರೋದು ಅವತ್ತು. ಅದು ಬಿಟ್ಟರೆ ಇಲ್ಲ. ನೆಕ್ಸ್ಟ್ ಸ್ಟಾಪು ಕೆಂಗೇರಿ, ಅಲ್ಲಿ ATM ಇದೆ ಅಂತ ಅವ್ರು ಹೇಳಿದರು. ಸರ್ ನೆಕ್ಸ್ಟ್ ಸ್ಟಾಪಿಗೆ ಕೊಡಿ ಅಂತೇಳಿ ಟಿಕೆಟ್ ತೊಗೊಂಡೆ. ಅದು ಹಾಕಿ ಇನ್ನೇನು ಬರ್ತಾಯಿದ್ದೆ, ಹತ್ಕೊಂಡು ಕೂತಿದ್ದೀನಿ ಬಸ್ಸಲ್ಲಿ. ಹರಿ ಕಾಲ್ ಮಾಡಿದ್ರು, ಸಾರಿ ಪಲ್ಲವಿ, ನಾನು ಡ್ರೈವಿಂಗಲ್ಲಿದ್ದೆ, ನೋಡಲಿಲ್ಲ ಅಂತ. ಇಟ್ಸ್ ಓಕೆ, ನಾನು ಹೋಗ್ತಾ ಇದ್ದೀನಿ, ನಾನು ನಾಳೆಯಿಂದ ಸೀರಿಯಲ್ಗೆ ಬರೋಲ್ಲ, ಹೇಳಿಬಿಡಿ, ನನಗಾಗಲ್ಲ ಇದೆಲ್ಲ, ನನಗಿಲ್ಲಿ ಇರೋದಕ್ಕೂ ಜಾಗನೂ ಇಲ್ಲ. ಆಲ್ರೆಡಿ 10:30 10:40 ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಎಲ್ಲಿ ಹೋಗಲಿ? ನಾನು ಎಲೆಕ್ಟ್ರಾನಿಕ್ ಸಿಟಿಗೂ ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಮಿಡ್ ನೈಟ್ ಆಗೋದು. ನಾನು ಫೋನ್ ಸ್ವಿಚ್ ಆಫ್ ಆದರೆ ನಾನು ಏನು ಮಾಡಲಿ? ತಿರುಗಿ ಬೆಳಗ್ಗೆ ಎದ್ದು ಬರಬೇಕು. ಮಾರ್ನಿಂಗ್ ಮತ್ತೆ ನಾನು 7ಗೆಲ್ಲ ಸೆಟ್ಟಲ್ಲಿ ಇರ್ಬೇಕು. ನನಗೆ ಆಗಲ್ಲ ಹರಿ ಅಂತ ಜೋರಾಗಿ ಹತ್ಕೊಂಡು ಇದು ಮಾಡಿದೆ. ಎಲ್ಲಿದ್ಯಾ? ಬಸ್ಸಲ್ಲಿದ್ದೀನಿ. ಆಮೇಲೆ ಹೇಳಿದ್ರು ಕೆಂಗೇರಿ ಹತ್ರ ಇಳ್ಕೊಂಡು ನಾನು ಬರ್ತಾ ಇದ್ದೀನಿ ಅಂತ. ನಾನು ಇಳಿಲೇಬೇಕು, ನನಗೆ ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ನಾನು ಟಿಕೆಟ್ ತೊಗೊಂಡಿರೋದು ಅಲ್ಲಿಗೆ, ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡಿಲ್ಲ, ಏನೂ ಇಲ್ಲ, ಬ್ಯಾಗ್ ಇದೆ ಕೈಯಲ್ಲಿ, ಫೋನಲ್ಲಿ ಚಾರ್ಜ್ ಇಲ್ಲ. ಆಮೇಲೆ ಇಳ್ಕೊಂಡೆ. ಅವ್ರು ಬಂದರು, ರೋಡಲ್ಲಿ ನಿಂತ್ಕೊಂಡು ಅವತ್ತು ಹತ್ತಿದ್ದು. ಓಕೆ, ನನಗೆ ಇಂಡಸ್ಟ್ರಿ ಬೇಡ, ಏನು ಬೇಡ, ನನ್ನ ಕೈಯಲ್ಲಿ ಆಗಲ್ಲ ಇದೆಲ್ಲ, ಐ ಆಮ್ ಡನ್ ಅಂತ ಹೇಳಿ. ನಿಜವಾಗ್ಲೂ ಅವತ್ತು ಅವ್ರ ದೇವ್ರ ಥರ ನನ್ನನ್ನು ಕಾಪಾಡಿಲ್ಲ ಅಂದರೆ ಇವತ್ತು ನಾನು ಇಂಡಸ್ಟ್ರಿನಲ್ಲಿ ಇರ್ತಾನೂ ಇರಲಿಲ್ಲ. ಆ್ಯಂಡ್ ಅವತ್ತು ಆ ಟೈಮಿಗೆ ನಾನು ಏನಾಗ್ತಿದೆ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಹೋಗೋದಕ್ಕೆ ದುಡ್ಡಿಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಯ್ತು ಅವತ್ತು. ಆಮೇಲೆ ಹರಿ ಒಂದೇ ಮಾತಾಡಿದ್ದು, ನೀನೇನು ಭಯ ಪಡಬೇಡ, ನಿನಗೆ ಓಕೆ ಅಂದರೆ ನಮ್ಮ ಮನೆಗೆ ಬಾ, ಶೂಟ್ ಈಗ ಶೆಡ್ಯೂಲ್ ಎಷ್ಟು ದಿನ ಇದೆ, 3 days ಇದೆ, ನೀನು ನಮ್ಮ ಮನೇಲಿ ಇರು, ಅದಾದಮೇಲೆ ಬೇಕಾದರೆ ನೀನು ಏನಾದರೂ ಪ್ಲ್ಯಾನ್ ಮಾಡ್ಕೊ ಅಂತ. ಇಲ್ಲ ಆಗಲ್ಲ, ನಾನು ಹೋಗ್ಬಿಡ್ತೀನಿ, ಮನೆಗೆ ಹೋಗ್ತೀನಿ, ನನಗೆ ATM ಹತ್ರ ನಿಲ್ಲಿಸಿ, ನಾನು ಸ್ವಲ್ಪ ಕ್ಯಾಶ್ ಡ್ರಾ ಮಾಡಿಕೊಂಡು ಆದರೆ ಊರಿಗೆ ಹೋಗ್ತೀನಿ, ಇಲ್ಲ ಮನೆಗೆ ಹೋಗ್ತೀನಿ ಅಂತ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಪಲ್ಲವಿ, ನಮ್ಮನೆ ಹೆಣ್ಮಗು ಆದರೂ ಅಷ್ಟೇ, ಬೇರೆಯವ್ರ ಮನೆ ಹೆಣ್ಮಗು ಆದರೂ ಅಷ್ಟೇ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದನ್ನೇ ಮಾಡ್ತಾ ಇದ್ದಿದ್ದು. ಸರಿ ಅಂತೇಳ್ಬಿಟ್ಟು ಅವರು ಅವತ್ತು ಅವ್ರ ಮನೆಗೆ ಕರ್ಕೊಂಡೋಗಿದ್ದು. ಅವ್ರ ರೂಮ್ನ ನನಗೆ ಬಿಟ್ಕೊಟ್ಟು ಅವರ ಹಾಲಲ್ಲಿ ಮಲ್ಕೋತಾ ಇದ್ರು ಪಾಪ. ಅರ್ಲಿ ಮಾರ್ನಿಂಗ್ ಪಾಪ ನಾನು ಹೆದೋಳೋದಕ್ಕೆ ಮುಂಚೆ ಇದ್ದು ಅವ್ರು ಹೀಟ್ರಿಗೆ ಹಾಕಿ ನಾನು ಸ್ನಾನ ಮಾಡ್ಬೇಕಂದ್ರೆ ಅವ್ರು ಈಚೋಗಿ ನಿಂತ್ಕೊಂಡು 3 days ಕಂಟಿನ್ಯೂಸ್ ಆಗಿ ಇದೇ ಆಗಿದೆ. ಅವತ್ತು ಅವ್ರು ಇಲ್ಲ ಅಂದರೆ ಇವತ್ತು ನಾನು ಇರ್ತಾನೆ ಇರಲಿಲ್ಲ. ಇದು ನನ್ನ ಪ್ರಾಣ ಇರೋರ್ಗೂ ನಾನು ನೆನೆಸ್ಕೋಬೇಕು. ಬೇರೆಯವರು ಆ ಜಾಗದಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತಿಲ್ಲ, ಬಟ್ ಅವ್ರು ನನಗೆ ದೇವ್ರ ಥರ ಕಾಪಾಡಿದ್ರು ಅವತ್ತು. ಅದಾದಮೇಲೆ PGಗೆ ಶಿಫ್ಟ್ ಆಗಿತ್ತು. PG ಮಾಡಿಕೊಂಡ್ರು. ಎಲ್ಲಿ? ಇಲ್ಲ, ಶಂಕರ್ ಮಠ. ಓಕೆ. ಅಕ್ಕನ ಮನೆಯೂ ಅಲ್ಲೇ ಇದ್ದಿದ್ದು, ಕಸಿನ್ ಮನೆ. ಬಟ್ ನನ್ನ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ ಅಲ್ಲ, ಅವರೆಲ್ಲ ಫ್ಯಾಮಿಲಿ ಇದ್ದಿದ್ದು, ಮತ್ತು ನನ್ನಿಂದ ಏನಕ್ಕೆ ಡಿಸ್ಟರ್ಬೆನ್ಸ್. ಮತ್ತು ನಾನು ಸ್ವಲ್ಪ PGನೆಲ್ಲ ತುಂಬ ಹುಡುಕಿ ಎಲ್ಲ ಚೆನ್ನಾಗಿರೋದು ಎಲ್ಲಿ ಅಂತೆಲ್ಲ ಹುಡುಕಿ ಲಾಸ್ಟಿಗೆ ಮೋನಿಕಾ ಅಲ್ಲೇ ಇದ್ದಿದ್ದು, ಆ PGಗೆ ಹೋದೆ. ಅಲ್ಲಿ 3 months ಇದ್ದೆ ಅಷ್ಟೇ, ಆಗಲಿಲ್ಲ ನನಗೆ PGಯಲ್ಲಿರೋದಕ್ಕೆ. ಅಲ್ಲಿಂದ ಫ್ರೆಂಡ್ ಜೊತೆ ರೂಮಿಗೆ ಶಿಫ್ಟ್ ಆಗಿ ಅಲ್ಲಿ ಒಂದು 6 months ಇದ್ದು, ಆಮೇಲೆ 1 RKಗೆ ನಾನು ಶಿಫ್ಟ್ ಆಗಿ ಅಲ್ಲಿ 2 years ಇದ್ದು, ಅಲ್ಲಿಂದ ಮತ್ತೆ 1 BHKಗೆ ಶಿಫ್ಟ್ ಆಗಿ ಅಲ್ಲಿ 2 years ಇದ್ದು, ಮತ್ತೆ 2 BHKಗೆ ಶಿಫ್ಟ್ ಆಗಿತ್ತು. 1 by 1 by 1 by. ಸೊ ಈ ಮನೆ ಎಷ್ಟನೇ ಮನೆ ಇದು? ಈಗಿರೋ ಮನೆ ಇದು 4th. ಬಾತ್ ಮಾಡ್ದ ಈಗಿನ್ನು ಮಾಡ್ಕೊಂಬಂದೆ. ಮತ್ತು ಇದಿಷ್ಟು ಮನೆಗಳ ಬಾಡಿಗೆ, ಇದರ ಅಡ್ವಾನ್ಸು, ನಿರ್ವಹಣೆ, ನಿಮ್ಮನ್ನು ಸಾಕೊಳ್ಳೋ ಎಲ್ಲವೂ ನಿಮ್ಮ ಅರ್ನಿಂಗ್ಸಲ್ಲಿ ಮಾಡ್ತಿದ್ದೀವಿ. ಹೌದು. ಅವಾಗ PGಗೆ ನನಗೆ ರೆಂಟ್ ಕಟ್ಟೋದಕ್ಕೂ ಕಷ್ಟ ಆಗಿ ಅಮ್ಮನ ಹತ್ರ ಇಸ್ಕೊತಿತ್ತು. ಯಾಕಂದ್ರೆ ತುಂಬ ಕಷ್ಟ ಇತ್ತು ಅವಾಗ. ಮತ್ತು ನನ್ನ ಹತ್ರ ಒಂದೇ ಒಂದು ಗೋಲ್ಡ್ ಚೈನ್ ಇತ್ತಷ್ಟೇ, ಅದನ್ನು ಪ್ಲಸ್ ಮಾಡಿನೂ PGಗೆ ರೆಂಟ್ ಕಟ್ಟಿರುವಂಥ ಸಿಚುವೇಶನ್ ಇದೆ. ಅದೇ ಟೈಮಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ನಾನು ಕೆರಿಯರ್ ಇನ್ನೂ ಜಸ್ಟ್ ಅವಾಗ ಸ್ಟಾರ್ಟ್ ಮಾಡಿದ್ದೆ, ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಸೀರಿಯಲ್ ಮುಗ್ದೋಯ್ತು. ಸೊ ಸೀರಿಯಲ್ ಇದ್ದರೆ ಅಟ್ಲೀಸ್ಟ್ ಅರ್ನಿಂಗ್ಸ್ ಬರ್ತಾಯಿತ್ತು. ಸೊ ಸೀರಿಯಲ್ ಸ್ಟಾಪ್ ಆಯಿತು. ಅದಾದಮೇಲೆ ರಾಜಯೋಗ ಸಿನಿಮಾ ಮುಗ್ದಿತ್ತು. ಸೊ ಇನ್ಯಾವುದು ನನಗೆ ಕೆಲಸ ಇರಲಿಲ್ಲ, ಶೂಟ್ಸ್ ಇರಲಿಲ್ಲ. ಬಟ್ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ನಾನು ಇಲ್ಲೇ ಇರಬೇಕಿತ್ತು. ಆವಾಗ ನನಗೆ ಏನು ಗೊತ್ತಿಲ್ಲ. ಈವನ್ ನಂದು ಫೋಟೋ ಶೂಟ್ ಕೂಡ ಮಾಡಿಸಿರ್ಲಿಲ್ಲ ನಾನು.
ಈಗ ಒಂದು 3-4 ಇಯರ್ಸ್ ಹಿಂದೆ ನಾನು ಫೋಟೋ ಶೂಟ್ ಮಾಡಿಸಿರೋದು. ವಾವ್. ಅದಕ್ಕೆ ಮುಂಚೆ ಒಂದು ಫೋಟೋ ಶೂಟ್ ಮಾಡಿಸಿರ್ಲಿಲ್ಲ ನಾನು. ಸೊ ಈ ಥರ ಇತ್ತು ನನ್ನ ಜರ್ನಿ. ಟ್ರೂತ್ ಆರ್ ಡೇರ್? ಡೇರ್. ಇನ್ ಮುಂದೆ ನಾನು ಕೇಳೋ ಎಲ್ಲ ಕ್ವಶನ್ಸ್ಗೂ ಟ್ರೂತೇ ಹೇಳ್ಬೇಕು. ಲಾಕ್ಡೌನ್ ಹಾಗೆ ಆದಮೇಲೆ ನನಗೆ ಯೂಟ್ಯೂಬ್ ಸಿಕ್ಕಿದ್ದು. ಅದು ಹೇಗೆ ಅಂದರೆ ನಾನು ಅದನ್ನು ಯೂಟ್ಯೂಬ್ ಮತ್ತು ಗೌರವ್ ಟೀಮ್ ಇದು ಯಾವುದು, ಅಮೃತಾಂಜನ್ ಟೀಮ್ ಯಾವುದು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರ ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಸೇಮ್ ನಾವು ನಿಮ್ಮ ಅಭಿಮಾನಿಗಳಾಗಿ ನೋಡ್ತಾ ಆ ಥರ ನಾನು ನೋಡ್ತಾ ಇದ್ದೆ. ಓಕೆ. ಗೋಕುಲ್ ಅಂತ ನನ್ನ ಸೀನಿಯರ್ ಇದ್ದ. ಓಕೆ, ಅವನು ಗೌರವ್ಗೆ ಫ್ರೆಂಡ್. ಅವರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರದ್ದು ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಹುಡುಕ್ತಾ ಇದ್ರು ಸರ್ಚಿಂಗ್ ಅಲ್ಲಿ, ಫಿಮೇಲ್ ಸರ್ಚಿಂಗ್ ಅಲ್ಲಿ. ಅವಾಗ ಇವನು ನನ್ನ ಫ್ರೆಂಡ್ ಒಬ್ಳಿದಾಳೆ ಇಂಡಸ್ಟ್ರಿನಲ್ಲಿ, ಅವಳಿಗೆ ಹೇಳ್ತೀನಿ ಮಾಡ್ತಾಳೆ ಅಂದ್ರೆ ಇದ್ ಮಾಡಿ. ಅವನು ಓಕೆ ಹೇಳು ಅಂತ ಅವ್ನು ನನಗೆ ಫೋಟೋ ಕಳ್ಸ್ಕೊಂಡು ಅವನಿಗೆ ತೋರಿಸಿ, ಅವನಿಂದ ಅಮಿತ್ ಸರ್, ಗೌರವಿಂದ ಅಮಿತ್ ಸರ್ಗೆ ಫೋಟೋ ಹೋಗಿ ಅವರು ಓಕೆ ಅಂತ ಹೇಳಿ, ಆಮೇಲೆ ಅಮಿತ್ ಸರ್ ನನ್ನ ಹತ್ರ ಮಾತಾಡಿ, ಅದು ಫಸ್ಟ್ ಬಾಯ್ಬಡ್ಕಿ ನಂದು ಶಾರ್ಟ್ ಫಿಲಮ್ ಅಮಿತ್ ಸರ್ ಜೊತೆ. ನನ್ನ ಶಾರ್ಟ್ ಫಿಲಮ್ ಫಸ್ಟ್ ಡೈರೆಕ್ಟರ್ ಅಮಿತ್ ಸರ್. ಏಯ್ ನನ್ಗೇನೆ ಹೇಳ್ತಿದ್ಯಾ? ನನಗ್ ಬಟ್ಲು ಬೇಕಷ್ಟೇ, ಜೋರ್ ಮಾಡ್ಬೇಡಕ್ಕ. ಓ ಬಾಯ್ ಬಿಡ್ಕಿ. ಯೂಟ್ಯೂಬ್ ಇಂಡಸ್ಟ್ರಿನಲ್ಲಿ ನನ್ಗೊಂದು ಲೈಫ್ ಕೊಟ್ಟಿದಂದ್ರೆ ಅಮಿತ್ ಸರ್. ಅದು ಅನ್ಎಕ್ಸ್ಪೆಕ್ಟೆಡ್. ಏನಂದ್ರೆ ನನ್ನ ಕ್ಯಾರೆಕ್ಟರ್ ಅಷ್ಟು ಹೈಲೈಟ್ ಆಗುತ್ತೆ ಅಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ. ಮೇ ಬಿ ಅಮಿತ್ ಸರ್ ಅನ್ಕೊಂಡಿದ್ರು ಅನ್ಸುತ್ತೆ. ನಾನು ಓಕೆ, ಅದು ಹೆಂಗೆ ಅಂದರೆ ಬ್ಯೂಟಿಫುಲ್ ವೈಫು ಮತ್ತು ಡಾಮಿನೇಟಿಂಗ್ ವೈಫ್, ಗಂಡನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಸೊ ಈ ಥರ ಅಮಿತ್ ಸರ್ ಹೇಳಿದರು, ಇದರಲ್ಲಿ 4 ಲೀಡ್ಸ್ ಬರುತ್ತೆ ಮ್ಯಾಮ್, ಈ ಥರ ಇತ್ತು. ನಾನು ಓಕೆ ಸರ್ ಮಾಡ್ತೀನಿ. ಆಮೇಲೆ 2 ಡೇಸ್ ವರ್ಕ್ಶಾಪು, ಅದಾದಮೇಲೆ 2 ಡೇಸು ಶೂಟು. ರಿಲೀಸ್ ಆದಮೇಲೆ ಫುಲ್ ಮಿಲಿಯನ್ಸ್. ಎಲ್ಲ ಕಮೆಂಟಲ್ಲೂ ಮಾಲಾಂಟಿ ಮಾಲಾಂಟಿ ಮಾಲಾಂಟಿ. ಅದು ನೋಡಿ ಎಷ್ಟೋ ಸಿನಿಮಾ ಆಫರ್ ನನಗೆ ಮೆಚ್ಯೂರ್ ಕ್ಯಾರೆಕ್ಟರ್ ಬಂತು. ನಾನು ಓಕೆ, ನನಗೆ ಹಿಂಗೆ ಇದನ್ನೇ ಮಾಡ್ಬೇಕಂತ ನನಗೆ ಓಕೆ ಒಂದು ಕ್ಯಾರೆಕ್ಟರ್, ಅದಕ್ಕೆ ಜೀವ ತುಂಬಬೇಕಷ್ಟೇನೆ. ಸೊ ನನಗೆ ಈ ತರ ಹುಡುಗಿ ಪಾತ್ರನೇ ಕೊಡುವಂತೇನಿಲ್ಲ, ಇಲ್ಲ ಕ್ಯಾರೆಕ್ಟರ್ ಇಸ್ ಫೈನ್ ಅಂತ. ನಾನು ಹೋಗ್ತಿದ್ದೆ, ಅವರಲ್ಲಿ ನೋಡ್ಬಿಟ್ಟು ಮೇಡಮ್ ನೀವೇನಾ ಸ್ಕ್ರೀನಲ್ಲಿ ಅಷ್ಟು ದೊಡ್ಡ ಕಾಣಿಸಿದ್ರೆ ಇಲ್ಲಿ ಇಷ್ಟು ಚಿಕ್ಕ ಹುಡುಗಿ. ನಾನು ಅವ್ರಿಗೆ ಆ ಕ್ಯಾರೆಕ್ಟರ್ ನಾನು ಸೂಟ್ ಆಗ್ತಾ ಇರಲಿಲ್ಲ. ಸಾರಿ ಮೇಡಮ್, ನಮಗೆ ಮೆಚ್ಯೂರ್ ಇರೋ ಕ್ಯಾರೆಕ್ಟರ್ ಬೇಕು, ನೀವು ಇನ್ನೂ ತುಂಬ ಚಿಕ್ಕ ಹುಡುಗಿಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಳ್ಸೋರು. ನನಗೆ ಆ ಥರ ತುಂಬ ಇನ್ಸಿಡೆಂಟ್ ಆಗಿದೆ. ಈಗಲೂ ಅಷ್ಟೇ, ಎಲ್ಲಾದ್ರೂ ಈ ಚಾರ ರೆಕಗ್ನೈಸ್ ಮಾಡ್ದಾಗ ಕೇಳ, ಮೇಡಮ್ ಸ್ಕ್ರೀನಲ್ಲಿ ಅಷ್ಟು ದೊಡ್ಡಾಗಿ ಕಾಣಿಸ್ತೀರಲ್ಲ, ಇಲ್ಲಿ ನೋಡಿದ್ರೆ ಹಿಂಗೆ ಕಾಣಿಸ್ತೀರಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ ಸರ್, ಸ್ಕ್ರೀನಲ್ಲಿ ಹಂಗೇನೆ. ಮೆನಗ್ ಮೀನಿಂಗ್ ಗೊತ್ತಾ? ಇಲ್ಲ, ಏನು? ಮೀ ಅಂಡ್ ಯು ಅಂತ. ಯು ನಾಟಿ. ಸೊ ಮೊದಲ ಶಾರ್ಟ್ ಫಿಲ್ಮ್ ಬಾಯ್ ಬುಡಕಿ ಹಿಟ್ಟು. ಇಟ್ಟು ಅದಾದ್ಮೇಲೆ ಮತ್ತೆ ಬಾಯ್ ಬಡ್ಕಿ 2 ಮಾಡಿದ್ವಿ, ಅದು ಇಟ್ಟು. ಅದಾದ್ಮೇಲೆ ಬಾಯ್ ಬಡ್ಕಿ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ಬಾಯ್ ಬಡ್ಕಿಗೆ ಕಾರ್ತಿಕ್ ಪ್ರೊಡ್ಯೂಸ್ ಮಾಡಿದ್ದು, ಅಮಿತ್ ಸರ್ ಡೈರೆಕ್ಷನ್, ಕಾರ್ತಿಕ್ ರೆಡ್ಡಿ. ಓಕೆ, ಅದಾದ್ಮೇಲೆ ಅವನು ನನ್ನ ಫೋಟೋದಲ್ಲಿ ನೋಡ್ಬಿಟ್ಟು ಕಾರ್ತಿಕ್ನು ಅಂದರೆ ಏಜ್ ಆಗಿದೆ, ದೊಡ್ಡೋಳು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ಅಮಿತ್ ಸರ್ ಹೇಳಿದ್ದಾರೆ, ಇಲ್ಲ ಸರ್ ಒಂದ್ಸತಿ ಕರೆಸಿ ನೋಡಿ ಅಂತ ಹೇಳ್ಬಿಟ್ಟು ಪಾಗಲ್ ಅಂಥೇಳಿ ಶಾರ್ಟ್ ಫಿಲಮ್ ಮಾಡಿದ ಕಾರ್ತಿಕ್. ಪಾಗಲ್ಲು ಇಟ್ಟಾಗಿತ್ತು. ಪಾಗಲ್ 2ಗೆ ನನ್ನನ್ನು ಕರೆದಿದ್ದ. ಒಂದೇ ಒಂದು, ಅದರಲ್ಲಿ ತುಂಬ ಜನ ಹುಡುಗಿರಿದ್ರು, ಒಂದೇ ಒಂದು ಸಿಂಗಲ್ ಇದಷ್ಟೇ ಇದ್ದಿದ್ದು, ಸೀನ್ ಅಷ್ಟೇ ಇದ್ದಿದ್ದು. ಎಲ್ಲರಿಗೂ ಸಿಂಗಲ್ ಸೀನ್ ಇದ್ದು. ನಮ್ಮ ಸೀನು ಸೂಪರ್ ಹಿಟ್. ನಮ್ಮ ಸೀನ್ ಸೂಪರ್ ಹಿಟ್, ಎಲ್ಲ ಕಡೆ ಫುಲ್ ವೈರಲ್ಲು. ಓಕೆ, ಅದಾದ್ಮೇಲೆ ಮತ್ತೆ ಬಾಯ್ ಬಡ್ಕಿ 2 ಮಾಡಿದ್ವಿ. ಅದಾದ್ಮೇಲೆ ಕಾರ್ತಿಕ್ ಜೊತೆ ಇನ್ನೂ ಒಂದಷ್ಟು ಶಾರ್ಟ್ ಫಿಲ್ಮ್ ಮಾಡಿದೆ, ಗೌರವ್ ಜೊತೆ ಮಾಡಿದೆ, ಸುಧನ್ ಜೊತೆ ಮಾಡಿದೆ, ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಓಕೆ, ಈಗ ಎಷ್ಟು ಮಾಡಿದ್ರೆ ಲೆಕ್ಕನೇ ಇಲ್ಲ. ಸೊ ಈ ಥರ ಬಂದು ಇವಾಗ ಪರ್ವ ಪ್ರೊಡಕ್ಷನ್ಸ್ ಅಂತ ನಂದು ಒಂದು ಚಾನಲ್ಲು, ನಂದು ಒಂಚೂರು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಈಗ ನೀವು ಪ್ರೊಡ್ಯೂಸರ್, ನಿರ್ಮಾಪಕರು ನೀವು? ಚಿಕ್ಕದು ಸರ್. ಅವ್ರು ಚಿಕ್ಕದು ದೊಡ್ಡದ? ನೀವು ಅನ್ನದಾತರು, ನಿರ್ಮಾಪಕರು. ರಾಜ್ಕುಮಾರ್ ಹೇಳಿದಾರಲ್ಲ, ಅವಾಗ ಗೊತ್ತಾಗ್ತಾ ಇರಲಿಲ್ಲ ಪ್ರೊಡ್ಯೂಸರ್ ಕಷ್ಟ ಏನು ಅಂತ. ಇವಾಗ ಗೊತ್ತಾಗ್ತಿದೆ. ಏನು ಕಷ್ಟ ಪ್ರೊಡ್ಯೂಸರ್ದು? ಅದೇ ಆರ್ಟಿಸ್ಟ್ಗಳು ಮೇಂಟೈನ್ ಮಾಡಬೇಕು, ಪೇಮೆಂಟ್ಸು, ಲೊಕೇಶನ್ಸು, ಇದೆಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಈಗ ಪ್ರೊಡ್ಯೂಸ್ ಮಾಡಿದ್ದೀರಾ ಆಲ್ರೆಡಿ? ಹಾಂ ಸರ್, ಆಲ್ಮೋಸ್ಟ್ 6 ಪ್ರೊಡಕ್ಷನ್ಸ್ ಆಗಿದೆ. 6 ಕಿರುಚಿತ್ರ ನಿರ್ಮಾಪಕ ನೀವು. ನಾವು ನಿಮ್ದೆ ಕೈ ಕಟ್ಕೊಂಡು ನಿಂತ್ಕೋಬೇಕು ಆಕ್ಚುಲಿ ಈಗ. ಪ್ಲೀಸ್. ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆ ನಾನು ಮತ್ತೆ ಗೌರವ್. ಒಂದು ಸಾಂಗ್ ಮಾಡಿದ್ವಿ ಅಮಿತ್ ಸರ್ ಜೊತೆ. ಸಾಂಗು? ಆಲ್ಬಮ್ ಸಾಂಗ್ ಮಾಡಿದ್ವಿ. ಓಕೆ. ಸೊ ಅದಾದ್ಮೇಲೆ ಸುಧಾಕರ್ಗೆ ಶಾರ್ಟ್ ಫಿಲಮ್ಮು ಫಸ್ಟ್ ಸುಧಾಕರ್ ಮಾಡಿದ್ದು. ಓಕೆ, ಸೊ ನನ್ಗೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತಿಗೂ ಅಷ್ಟೇ, ನಾವು ಸ್ಕ್ರೀನಲ್ಲಿ ಹೆಂಗಿದ್ರು ಈಚೆ ಇದ್ದಾಗ ಅಷ್ಟೇ ತುಂಬ ಡೀಸೆಂಟಾಗಿ ಮತ್ತು ಫ್ರೆಂಡ್ಲಿಯಾಗಿ, ಕೆಲಸ ಏನಾದರೂ ಇತ್ತು ಆ ಟೈಮಿಗೆ ಮಾತ್ರ ಮಾತಾಡೋದು, ಏನು ನೆಸೆಸಿಟಿ ಇರುತ್ತಲ್ವ ಅಷ್ಟೇ ಮಾತಾಡೋದು. ಅನ್ವಾಂಟೆಡ್ ಟಾಕ್ಸ್ ಯಾರು ಮಾತಾಡೋಲ್ಲ. ಸೊ ಅದಕ್ಕೆ ನಮ್ಮ ಟೀಮ್ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿದೆ, ಅದೊಂದು ಖುಷಿ ಆಗುತ್ತೆ. ಇವ್ನು ಯಾರೋ ಪೆಕ್ರ ಅನ್ಸುತ್ತೆ, ಸುಮ್ಮನೆ 2,000 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾವನೆ. ಬಾಯ್ ಮೇಡಮ್. ಆಮೇಲೆ ಈ ಶಾರ್ಟ್ ಫಿಲ್ಮ್ ನೋಡಿದೆ, ನೀವೊಬ್ಬ ರೌಡಿ ಹೆಂಡತಿ ಆಗ್ಬಿಟ್ಟಿರ್ತೀರಾ,
ನಿಮ್ಮ ಬಾಯ್ ಫ್ರೆಂಡ್ ಅವ್ರ ತಂಗಿ ಅದ್ರ ಹೆಸರು ಹೇಳಿ. ಡಮಾಲ್ ಡಿಮಿಲ್. ಓ ಇದು ತುಂಬ ಚೆನ್ನಾಗಿದೆ. ಕಾಫಿನ ಟೀನ. ಕಾಫಿ ಚೆನ್ನಾಗಿದೆ ಅದು. ಚೆನ್ನಾಗಿತ್ತು ಅದು. ವೆರಿ ನೈಸ್. ಸೊ ಈ ಥರ ನಡೀತಾ ಇದೆ. ಸೊ ಈ ಯೂಟ್ಯೂಬ್ ಬಂದಮೇಲೆ ಬೇರೆದು ಮಾಡೋದು ಕಡಿಮೆ ಆಯಿತಾ? ಇಲ್ಲ ಸರ್, ಯೂಟ್ಯೂಬ್ನಲ್ಲೂ ಮಾಡ್ತಾ ಇದ್ದೀನಿ ಮತ್ತು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಆದಮೇಲೆ ಸೀರಿಯಲ್ಸು ಮಾಡಿದೆ, ಸೀರಿಯಲ್ಸ್ ಆದಮೇಲೆ ಸಿನಿಮಾಗಳೂ ಮಾಡಿದೆ. ಅದಾದಮೇಲೆ ನನಗೆ ರಾಜಯೋಗ ಆದಮೇಲೆ ನನಗೆ ಅಲ್ಲಿ ಬಂದಿದ್ದ ಕೊರಿಯೋಗ್ರಫರ್ ರವಿ ಸರ್ ಅಂತ ಹೇಳಿ, ಅವರು ಆ್ಯಕ್ಚುಲಿ ಕೊರಿಯೋಗ್ರಫರ್ ಆಗಿ ಬಂದಿದ್ದು. ಅವರು ಡ್ಯಾನ್ಸರ್ ಕೂಡ, DKD ಎಲ್ಲ ಮಾಡಿದ್ದಾರೆ ಮತ್ತು ವಿನ್ನರ್ ಕೂಡ, ಆಮೇಲೆ ಅವರು ಡೈರೆಕ್ಟರ್ ಕೂಡ. ಓಕೆ, ಮಹಾಲಕ್ಷ್ಮಿ ಮ್ಯಾಮು 30 years ರೀಎಂಟ್ರಿ TRP ರಾಮ. ಓಕೆ, ನಾನು ಆ ಸಿನಿಮಾದಲ್ಲಿ ಫಸ್ಟ್ ಲೀಡ್. TRP ರಾಮದಲ್ಲಿ. ಓಕೆ. ಅದರಲ್ಲೂ ಇನ್ನೊಂದು ಖುಷಿ ಏನಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ. ಇಷ್ಟು ದೊಡ್ಡ ಸಾಡಿಸ್ಟಾ ರಾಮ? ಅದೊಂದು ರೋಚಕ ಕಥೆ ಮೇಡಮ್. ಅದರಲ್ಲೂ ಅವರು 30 years ರೀಎಂಟ್ರಿ ಫಸ್ಟ್ ಸಿನಿಮಾ ನಮ್ಮ TRP ರಾಮ. ನನಗೆ ಅದೊಂದು ಖುಷಿ ಇತ್ತು, ಬಿಕಾಸ್ ಚಿಕ್ಕ ಹುಡುಗಿಯಲ್ಲೆಲ್ಲ ಅವ್ರದ್ದು ಮನೆಯಲ್ಲಿ ಇಲಿ ಬೀದಿಯಲ್ಲಿ ಹುಲಿ ಈ ಥರ ಸಿನಿಮಾಗಳೆಲ್ಲ ನೋಡ್ಕೊಂಡ್ ಬಂದಿದ್ದಲ್ಲ. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅದು ನಂಗೆ ಪೇಮೆಂಟು ಇದೆಲ್ಲ ಸೆಕೆಂಡ್ರಿ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು. ನಾನು ಇವತ್ತಿಗೂ ಯಾರೇ ಕಾಲ್ ಮಾಡಿದ್ರು, ಸರ್ ಕ್ಯಾರೆಕ್ಟರ್ ಏನು ಸರ್, 1 ಲೈನ್ ಹೇಳಿ, ಇದನ್ನು ಕೇಳಿ ಆಮೇಲೆ ಪೇಮೆಂಟ್ ಮಾತಾಡೋದು. ಎಷ್ಟೋ ಸಿನಿಮಾ ಮತ್ತು ಎಷ್ಟೋ ಶಾರ್ಟ್ ಫಿಲ್ಮ್ ನಾನು ಪೇಮೆಂಟ್ ತೊಗೊಂಡೇ ಮಾಡಿದ್ದೀನಿ, ಬಿಕಾಸ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ ಅಂತ. ಅವ್ರ ಜೊತೆ ಕೆಲಸ ಮಾಡಿದಂತೂ ನನಗೆ ತುಂಬ ಕಲಿತೆ ಅವರಿಂದ ಹೇಳಬೇಕಂದ್ರೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ನಾನು ಫಸ್ಟು ಸಿನಿಮಾ ಒಪ್ಕೊಂಡಿದ್ದು ಒಂದು ಸಾಂಗ್ ಇತ್ತು, ಆಫ್ಟರ್ ಮೈ ಡೆತ್ ಒಂದು ಸಾಂಗ್ ಇರುತ್ತೆ. ಸೊ ಆ ಸಾಂಗಿಗೋಸ್ಕರ ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ಮಹಾಲಕ್ಷ್ಮಿ ಮ್ಯಾಮ್ ನೋಡಿ ನಾನು ಕಲ್ತಿದ್ದು ತುಂಬ ಇದೆ. ಅದಾದಮೇಲೆ ಮತ್ತೆ ಅದಕ್ಕೆ ಮುಂಚೆ ನಾನು ಇನ್ನೊಂದು ಸಿನಿಮಾ, ತಮಿಳ್ ಸಿನಿಮಾ ಒಪ್ಕೊಂಡಿದ್ದೆ, ಎಪ್ಪೋ ಕಲ್ಯಾಣಂ ಅಂತ. ಅದರಲ್ಲಿ ಒಬ್ಬರು ತೆಲುಗು ಸೀನಿಯರ್ ಆರ್ಟಿಸ್ಟ್ ಇದ್ದರು, ಹೆಸರು ಬೇಡ. ನಾನು ಅವ್ರ ಜೊತೆ ಸಿನಿಮಾ ಒಪ್ಕೋಬೇಕಾದ್ರೂ ಅಷ್ಟು ಫುಲ್ ಎಕ್ಸೈಟೆಡ್ ಆಗಿದ್ದೆ. ಯಾಕಂದ್ರೆ ಅವ್ರು ತುಂಬ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅಮ್ಮ ಅಜ್ಜಿ ಆಗಿ ಮಾಡಿರೋರು. ಅವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪುಣ್ಯ ಅಂತೆಲ್ಲ ತುಂಬ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ಫಸ್ಟ್ ಡೇ ಶೂಟ್ಗೆ ಹೋಗಿದ್ದೀನಿ. ಅವತ್ತು ನನಗೆ ಗೊತ್ತಾಗಿದ್ದು ನಾವು ಅಂದ್ಕೊಂಡಂಗೆ ಯಾರೂ ಇರಲ್ಲ. ಲಿಟ್ರಲಿ ನನಗೆ ಅವತ್ತು ಹೆಂಗೆ ಅನ್ನಿಸ್ತು ಅಂದರೆ, ನನಗೆ ಸ್ಕ್ರೀನಲ್ಲಿ ನನಗೆ ಹ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ಅವರು ವೈಡಲ್ಲಿ ನೀಟಾಗಿ ಮಾಡ್ತಾರೆ, ಕ್ಲೋಸಪ್ ಬಂದಾಗ ಅವರು ಸಜೆಷನಲ್ಲಿ ಒಂದು ಶಾರ್ಟ್ ತೊಗೋಬೇಕಿರುತ್ತೆ. ಅವ್ರು ಲಿಟ್ರಲಿ ಐ ಕಾಂಟ್ಯಾಕ್ಟ್ ಮಾಡಲ್ಲ, ಮುಖ ತಿರುಗಿಸೋದು, ಈ ಥರ ಮಾಡೋದು, ಮಾತಾಡಲ್ಲ, ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಹೊಸ್ದಾಗಿ ಬಂದಿರೋರ್ಗೆ ಆ ಥರ ಎಲ್ಲ ಮಾಡಿದ್ರೆ ಅವ್ರು ತುಂಬ ಕಾನ್ಷಿಯಸ್ ಆಗ್ತಾರೆ. ಸೊ ನನಗೆ ಮಹಾಲಕ್ಷ್ಮಿ ಮ್ಯಾಮ್ ಹತ್ರ ಹೋಗ್ಬೇಕಾದ್ರೆ ಫಸ್ಟ್ ಡೇ ಸ್ವಲ್ಪ ಭಯ ಆಯಿತು. ಫಸ್ಟ್ ಟೇಕ್ ಆದಮೇಲೆ ಮತ್ತೆ ನಾವು ಫಸ್ಟ್ ಡೇ ನನ್ನನ್ನು ಹಾಸನಲ್ಲಿ ಶೂಟ್ ಆಗಿದ್ದು, ತಟ್ಟೆಕೆರೆಯಲ್ಲಿ. ಅಮ್ಮ ಮತ್ತು ನನ್ನ ಫ್ರೆಂಡ್ ಪವಿ ಮತ್ತು ಅವ್ರ ಅಮ್ಮ ಮತ್ತು ಅವ್ರ ಅಣ್ಣ ಎಲ್ಲ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದು. 1 month ಶೂಟ್ ಇದ್ದಿದ್ದು, 1 month ಮನೆಯಲ್ಲೇ ಇರಬೇಕಿತ್ತು. ಆವಾಗ ಫ್ಯಾಮಿಲಿಲಿ ಅವರು ಮಹಾಲಕ್ಷ್ಮಿ ಅಮ್ಮನ ನೋಡಬೇಕು ಅಂದಾಗ ಕ್ಯಾರವನಲ್ಲಿದ್ದರು. ಅವಾಗ ಕರ್ಕೊಂಡು ಹೋದಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಓ ಇವ್ರು ಆ ಥರ ಇಲ್ಲ, ಇವ್ರ ಜೊತೆ ನಾನು ಮಾಡ್ಬೋದು ಅಂತ. ಆಮೇಲೆ ಅವ್ರು ಇವತ್ತಿಗೂ ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ, ಅವ್ರ ಹತ್ರ ಕಲಿಯೋದು ತುಂಬ ಇದೆ ಸರ್. ನಮ್ಮ ಇಂಡಸ್ಟ್ರಿನಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳ ಹತ್ರ ಕಲಿಯೋದು, MK ಮಠ ಸರ್ ಹತ್ರ ಆಗ್ಬೋದು, ಮತ್ತು ನಾಗೇಂದ್ರ ಶಾ ಸರ್ ಜೊತೆ ಆಗ್ಬೋದು, ಮತ್ತು ಪದ್ಮಜರಾಮಮ್ಮನ ಹತ್ರ ಆಗ್ಬೋದು, ಮತ್ತು ಭಾಗ್ಯಕ್ಕನ ಹತ್ರ ಆಗ್ಬೋದು. ನಾನು ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಲ್ಲ, ಎಷ್ಟು ಪೊಲೈಟಾಗಿರ್ತಾರೆ. ಅವರಿಂದ ಕಲಿಯೋದು ನಮ್ಗೆ ಎಷ್ಟೇ ಇರುತ್ತೆ ಅಂದರೆ ತುಂಬ ಇರುತ್ತೆ. ನಾನು ತುಂಬ ಕಲ್ತಿದ್ದೀನಿ, ತುಂಬ ಖುಷಿ ಆಗುತ್ತೆ. ಅವ್ರು ನಮ್ಮನ್ನು ಮಾತಾಡ್ಸೋ ವೇ ಆಗ್ಬೋದು, ಮತ್ತು ಅಷ್ಟು ಅವ್ರ ಜೊತೆ ಕೂರ್ಸ್ಕೊಂಡು ನಮ್ಮನ್ನು ಅವ್ರ ಮಕ್ಳ ಥರ ಮಾತಾಡಿಸ್ತಾರಲ್ಲ, ಅದೊಂದು ಬೇರೆ ಲೆವೆಲ್ ಫೀಲಿಂಗ್ ಅನ್ಸ್ಬಿಡತ್ತೆ ನನಗೆ. ನೀನ್ ನಂಗೆ ಬೈದಿದ್ದು ಭ್ರಮೆನಾ? ಅಲ್ಲ, ಮತ್ತೆ ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ ನೀನ್ ಭ್ರಮೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ, ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.